ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೇಷಿಯೋ, ಪ್ರಪೋರ್ಷನ್ ಆ್ಯಂಡ್ ಯೂನಿಟರಿ ಮೆಥಡ್ 6th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸನ್ನು ನೋಡ್ತಾ ಹೋಗೋಣ. ಫಸ್ಟು ರೇಷಿಯೋ ಅಂದರೆ ಏನು ನೋಡ್ಬಿಡೋಣ. ದ ರೇಷಿಯೋ ಆಫ್ ಟು ನಾನ್ ಝೀರೋ ನಂಬರ್ಸ್ ಎ ಆ್ಯಂಡ್ ಬಿ ಈಸ್ ದ ಫ್ರ್ಯಾಕ್ಷನ್ ಎ ಬೈ ಬಿ. ರೈಟ್ ಇಟ್ ಆ್ಯಸ್ ಎ ಈಸ್ ಟು ಬಿ. ಇದನ್ನು ಹೇಗೆ ಹೇಳ್ತೀವಿ? ಎ ಈಸ್ ಟು ಬಿ. ಈ ಎಗೆ ಫಸ್ಟ್ ಟರ್ಮ್ ಅಂತ ಹೇಳಿ ಕರಿತೀವಿ, ಆ್ಯಂಟಿಸಿಡೆಂಟ್. ಬಿಗೆ ಸೆಕೆಂಡ್ ಟರ್ಮ್, ಕಾನ್ಸೆಕ್ವೆಂಟ್ ಅಂತ ಹೇಳಿ ಕರಿತೀವಿ. ನೋಡಿ, ಇದರಲ್ಲಿ ನೆಕ್ಸ್ಟ್ ಪಾರ್ಟ್ ಏನು ಬರುತ್ತೆ? ಇಕ್ವಿವ್ಯಾಲೆಂಟ್ ರೇಷಿಯೋ. ಅಂದರೆ ನಾವು ಈಗ ಭಿನ್ನರಾಶಿ ತೊಗೊಂಡ್ರೆ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ಹೇಗೆ ಬರಿತಿದ್ವಿ, ಸಮಾನ ಭಿನ್ನರಾಶಿಗಳು, ಇದೂ ಹಾಗೇನೆ. ಇಕ್ವಿವ್ಯಾಲೆಂಟ್ ರೇಷಿಯೋಸ್ ಹೆಂಗೆ ಬರಿತೀವಿ? ಫಾರ್ ಎಕ್ಸಾಂಪಲ್ 2:3 ಇದು. 2:3ಗೆ 2 ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಬರೀರಿ ಅಂತಂದರೆ ಇದನ್ನು ಫಸ್ಟ್ ನಾವೇನು ಮಾಡ್ಕೊಳ್ಳೋಣ? ಫ್ರ್ಯಾಕ್ಷನ್ನಲ್ಲಿ ಬರ್ಕೊಳ್ಳೋಣ. ಈಗ ಇದಕ್ಕೆ ಏನು ಮಾಡಬೇಕು ನಾವು? 2 ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್. ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಏನೂ ಇಲ್ಲ, ಡಿನಾಮಿನೇಟರ್ಗೆ ಮತ್ತು ನ್ಯೂಮರೇಟರ್ಗೆ ಸೇಮ್ ನಂಬರಿಂದ ಮಲ್ಟಿಪ್ಲಿಕೇಶನ್ ಆದರೂ ಮಾಡಿ, ಡಿವಿಷನ್ ಆದರೂ ಮಾಡಿ, ನಮಗೆ ಆವಾಗ ಏನು ಸಿಗ್ತವೆ? ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಸಿಗ್ತವೆ. ಈಸಿ ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡೋದು. ನೋಡೋಣ ಹೇಗೆ ಅಂತ. 2/3 ಈಕ್ವಲ್ಸ್ ಟು ಯಾವುದಾದ್ರೂ ಮೇಲೆ ಕೆಳಗೆ ಡಿನಾಮಿನೇಟ್ರು ಮತ್ತು ನ್ಯೂಮರೇಟ್ರಿಗೆ ಸೇಮ್ ನಂಬರಿಂದ ಮಾಡಿ. 2 2 2 4, 3 2 6, ಮತ್ತು ಇನ್ನೊಂದು 3 ಮಾಡಿ. 2 3 6, 3 3 9. ಎರಡು ಬರೀರಿ ಅಂದಿದ್ರು ಹಾಗೆ. ಈಗ 2:3 ಈಕ್ವಲ್ಸ್ ಟು 4:6 ಈಕ್ವಲ್ಸ್ ಟು 6:9. ಇವೇನಂತ? ಇಕ್ವಿವ್ಯಾಲೆಂಟ್ ರೇಷಿಯೋಸ್ ಅಂತ ಹೇಳಿ ಕರಿತೀವಿ. ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಗೊತ್ತಾಯಿತು. ಡಿವಿಷನ್ ಮಾಡೋದ್ರಿಂದ ಹೇಗೆ? ಅದು ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. 60:45 ಒಂದೇ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಬರೆಯೋಣ. ಈಗ 60/45 ಫ್ರ್ಯಾಕ್ಷನಲ್ಲಿ ಬರ್ಕೊಂಡ್ವಿ. ಈಗ ಇದು 60 ಮತ್ತು 45 ಯಾವ ಟೇಬಲಲ್ಲಿ ಬರುತ್ತೆ? 15 ಟೇಬಲಲ್ಲಿ ಬರುತ್ತೆ. ಎರಡೂ 15 4s 15 4ಲಿ 60, 15 3ಲಿ 45. ಆವಾಗ 60:45 ಈಕ್ವಲ್ಸ್ ಟು 4:3 ಹೀಗೆ ಬರಿಬೋದು. ರೇಷಿಯೋ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ನಾವೀಗ ರೇಷಿಯೋನ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಿ, ಎಕ್ಸ್ಪ್ರೆಸ್ ಮಾಡಿ ಅಂತ ಬರುತ್ತಲ್ವ, ಆ ಲೆಕ್ಕ. ಈಗ ಫಾರ್ ಎಕ್ಸಾಂಪಲ್ ನೋಡೋಣ. 40:25 ಇದನ್ನು ಎಕ್ಸ್ಪ್ರೆಸ್ ದ ರೇಷಿಯೋ 40:25 ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳ್ತಾರೆ. ಆವಾಗ ಇವೆರಡ್ರದ್ದು ಏನು ಮಾಡಿಬಿಡ್ಬೇಕು? ಈಗ ನಿಮಗೆ ಹಾಗೆ ಗೊತ್ತಾಗ್ತಿದೆ 5 ಟೇಬಲಲ್ಲಿ ಬರುತ್ತೆ ಅಂತಂದರೆ 5 ಟೇಬಲಿಂದ ಮಾಡ್ತಾ ಹೋಗಿ. ಇನ್ನೂ ದೊಡ್ಡ ನಂಬರ್ ಕೊಟ್ಟರು ಅಂದರೆ ಅವಾಗ ಏನಾಗಲ್ಲ, ಇವೆರಡೂ ನಂಬರ್ ಒಂದೇ ಟೇಬಲಲ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಆವಾಗ ಏನು ಮಾಡಬೇಕು? HCF ಕಂಡುಹಿಡಿಬೇಕು. HCF ಕಂಡುಹಿಡಿಯೋದು ಈಸಿ, ಡಿವಿಷನ್ ಮೆಥಡ್ ಮಾಡಿ. 25 2s 50 ಆಗುತ್ತೆ. ಹಾಗಾಗಿ 25 1s 25. ಇದರಲ್ಲಿ 5 ಹೋದರೆ 5, 15 ಬಂತು. ಈ 25 ತೊಗೊಂಬಂದು ಇಲ್ಲಿ ಬರಿತೀವಿ. 15 1s 15. ಎಷ್ಟು ಉಳೀತು? 10 ಉಳೀತು. ಈ 15 ತೊಗೊಂಬಂದು ಇಲ್ಲಿ ಬರಿತೀವಿ. 10 1s 10, 5 ಉಳೀತು. ಈ 10 ತೊಗೊಂಬಂದು ಇಲ್ಲಿ ಬರಿತೀವಿ. 5 2s 10. ಯಾವಾಗ ಕೊನೆಗೆ 0 ಬರುತ್ತೋ ಇದು ಏನಾಗಿರುತ್ತೆ? HCF ಆಗಿರುತ್ತೆ. ಅಂದರೆ ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಬರೆದಾಗ ಹೀಗಾಗುತ್ತೆ. ಎರಡೂ ಕಡೆಯೂ ಏನು ಮಾಡಬೇಕೀಗ? 5ಇಂದ ಡಿವೈಡ್ ಮಾಡಬೇಕು. 5 8ಲಿ 40, 5 5ಲಿ 25. ಇದು ಸಿಂಪ್ಲೆಸ್ಟ್ ಫಾರ್ಮ್, ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಈಗ ಇನ್ನೊಂದು ನಂಬರ್ ನೋಡೋಣ. ಎಕ್ಸಾಂಪಲ್ 2 87:58. ಇವಾಗ ಯಾವ ಟೇಬಲಲ್ಲಿ ಬರ್ತಾವೆ ಇವು ಅಂತ ಹೇಗೆ ಗೊತ್ತೇ ಆಗಲ್ಲ. ಆವಾಗೂ ಏನು ಮಾಡಬೇಕು ನಾವು? HCF ಕಂಡುಹಿಡಿಯೋಣ. 87ಗೆ 58ಇಂದ ಡಿವೈಡ್ ಮಾಡೋಣ. 58 1s 17ರಲ್ಲಿ 8 ಹೋದರೆ 9, 69. 58 8ರಲ್ಲಿ 6 ಹೋದರೆ 29. 29 2ಲಿ 58, 0 ಬಂತು. ಹಾಗಾದರೆ HCF ಯಾವುದು? 29.
87/58 ಡಿವೈಡೆಡ್ ಬೈ 29 ಡಿವೈಡೆಡ್ ಬೈ 29. ನೋಡಿ 29 ಟೇಬಲಲ್ಲಿ 87 ಯಾವಾಗ ಬರುತ್ತೆ? ಈ 9 ಟೇಬಲ್ ಹೇಳ್ತಾ ಹೋಗಿ. 7 ಯಾವಾಗ ಬರುತ್ತೆ? 9 1 9, 9 2 18, 9 3 27 ಗುಣಿಸ್ಕೊಂಡು ನೋಡಿ. 29 ಗುಣಿಸು 3, 9 3 27, 3 2 6, 7 8, 87. ಆವಾಗ 3, 29 2 ನೋಡಿ, ಡೈರೆಕ್ಟಾಗಿ ಸಿಂಪ್ಲೆಸ್ಟ್ ಫಾರ್ಮ್ ಸಿಗುತ್ತೆ. ಇನ್ನು ನೆಕ್ಸ್ಟು ರೇಷಿಯೋ ಆಫ್ ಟೂ ಕ್ವಾಂಟಿಟೀಸ್ ಇನ್ ಸೇಮ್ ಯೂನಿಟ್. ರೇಷಿಯೋ ಅಂದಾಗಲೇ ಕ್ವಾಂಟಿಟೀಸ್ ಏನಿರಬೇಕು? ಕ್ವಾಂಟಿಟಿಗಳದ್ದು ಸೇಮ್ ಯೂನಿಟಲ್ಲೇ ಇರಬೇಕು. ಕೆ ಜಿ ತೊಗೊಂಡ್ರೆ ಕೆ ಜಿ, ಮೀಟ್ರ್ ತೊಗೊಂಡ್ರೆ ಮೀಟರ್, ಸೆಂಟಿಮೀಟ್ರ್ ತೊಗೊಂಡ್ರೆ ಸೆಂಟಿಮೀಟರ್. ಇಲ್ಲ ಸೆಂಟಿಮೀಟ್ರಲ್ಲಿ ಮೀಟ್ರಲ್ಲಿ ಕೊಟ್ಟರು ಅಂದರೆ ಮೀಟರನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆದರೆ ಈಗ ಇಬ್ಬರು ಹುಡುಗರು ಇರ್ತಾರೆ, ಅದರಲ್ಲಿ ಒಬ್ಬಂದು ಕೆ ಜಿ ತೊಗೊಂಡು ಇನ್ನೊಬ್ಬಂದು ಹೈಟ್ ತೊಗೊತೀನಿ ಅಂತಂದರೆ, ಒಬ್ಬಂದು ವೇಟ್ ತೊಗೊಂಡು ಹೈಟ್ ತೊಗೊಳ್ತೀನಿ ಅಂತಂದರೆ ಬರಲ್ಲ. ಸೇಮ್ ಯೂನಿಟ್ಟು ಇರಬೇಕು. ಸೇಮ್ ಕ್ವಾಂಟಿಟಿಗಳನ್ನು ಮಾತ್ರ ನಾವು ಕಂಪೇರ್ ಮಾಡೋಕ್ಕಾಗೋದು. ಈಗ ನೋಡಿ ಒಂದು ಎಕ್ಸಾಂಪಲ್ ನೋಡೋಣ. ಹನ್ನೊಂದು ಹುಡುಗನ ವೇಟು ಎಷ್ಟಿದೆ? 28 kg. ಹಾಗೆ ಶ್ಯಾಮ್ ಅನ್ನೊಂದು, ಶ್ಯಾಮ್ಸ್ ವೇಟ್ ಎಷ್ಟಿರುತ್ತೆ? 21 kg. ಇವರಿಬ್ಬರದು ವೇಟ್ಗಳ ರೇಷಿಯೋ ಎಷ್ಟು ಅಂತ ಕೇಳಿದ್ರೆ, ಫಸ್ಟು ರಾಮಂದು ಯಾರು ಹೆಸರು ಫಸ್ಟ್ ಹೇಳ್ತಾರೋ ಅವ್ರದ್ದೇ ತೊಗೋಬೇಕು. 28 kg ಈಸ್ಟು 21 kg. ನೋಡಿ, ಇಲ್ಲಿ ಎರಡು ಸೇಮ್ ಯೂನಿಟ್ಗಳು ಬರಬೇಕು. ಬಂದಿಲ್ಲ ಅಂತಂದರೆ ಸೇಮ್ ಯೂನಿಟ್ ಮಾಡ್ಕೋಬೇಕು. ಅಂದರೆ ಕೆ ಜಿ ಇದು ಗ್ರಾಮ್ ಕೊಟ್ಟರು ಅವಾಗ ಮಾತ್ರ ಮತ್ತು ಕೆ ಜಿಯನ್ನು ಗ್ರಾಮ್ ಮಾಡ್ಕೊಳಕ್ಕಾಗೋದು. ಇಲ್ಲಿ 28 kg 21 ಹೈಟ್ ಕೊಟ್ಟರು ಅಂತಂದರೆ 21 ಸೆಂಟಿಮೀಟ್ರ್ ಮೀಟ್ರ್ ಅಂತ ಕೊಟ್ಟರೆ ಬರಲ್ಲ ಕಂಪೇರ್ ಮಾಡೋಕ್ಕೆ. ಹೀಗೇ ಇರಬೇಕು. ಇವಾಗ 28/21 ಯಾವ ಟೇಬಲಲ್ಲಿ ಬರುತ್ತೆ? 7 3 21, 7 4 28, 4:3 ಇಷ್ಟು ಇದೆ ಅವ್ರದ್ದು ಅಂತ. ಈಗ ನೆಕ್ಸ್ಟ್ 4 kg ಟು 750 ಗ್ರಾಮಿಗೆ ಏನು ಮಾಡಿರಿ ಅಂತ ಹೇಳ್ತಾರೆ? ರೇಷಿಯೋ ಕಂಡುಹಿಡೀರಿ ಅಂತ ಹೇಳ್ತಾರೆ. 4 kgದು 750 ಗ್ರಾಮ್ದು. ಅವಾಗ ಯಾವಾಗಲೂ ಏನು ಮಾಡಬೇಕು? ಜಾಸ್ತಿ ಕ್ವಾಂಟಿಟಿ ಇರುತ್ತಲ್ವ ಅದನ್ನೇ ಕಡಿಮೆ, ಅಂದರೆ ಈಗ ಕೆ ಜಿ ಅನ್ನೋದು ಹೆಚ್ಚು, ಗ್ರಾಮ್ ಅನ್ನೋದು ಕಡಿಮೆ. ಅದಕ್ಕೆ ಹೆಚ್ಚನ್ನು ಏನು ಮಾಡ್ಕೊಳ್ಳೋಣ? ಗ್ರಾಮಿಗೆ ಕೆ ಜಿ ಇದ್ದದನ್ನು ಗ್ರಾಮಿಗೆ ಮಾಡ್ಕೊಳ್ಳೋಣ. 4 kg = 4000 ಗ್ರಾಮ್ಸ್. ಆವಾಗ ಈಗ 4 kg ಫಸ್ಟ್ ಇದೆ. 4000 ಈಸ್ಟು 750. 4000 750. ಈ ಝೀರೋ ಕ್ಯಾನ್ಸಲ್. ಇದು 5 ಟೇಬಲಲ್ಲಿ ಹೋಗುತ್ತೆ ಅಂತ ನೋಡಿ. ಹಿಂಗೆ ಮಾಡೋದು ಈಸಿ. 5 1 5 ಎಷ್ಟು ಉಳಿತು? 7ರಲ್ಲಿ 5 ಹೋದರೆ 2, 5 5 25, 5 8 40, ಇದು ಒಂದು 0, 5 3 15, 5 1 5 6. ಆವಾಗ ಎಷ್ಟು? 16:3 ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. 36 minutes to an hour. ಅಂದರೆ 36 minutes to 1 hour. ಈಗ 1 hour ಇದೆಯಲ್ವಾ, ಅದನ್ನು ಏನು ಮಾಡ್ಕೊಳ್ಬೇಕು? ಮಿನಿಟ್ಸಿಗೆ ಮಾಡ್ಕೋಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು? 1 hourಗೆ 60 minutes. 36/60 ಆಯಿತು. ಈಗ ಎಲ್ ಸಿ ಎಮ್ ಯಾವುದು? ಇವೆರಡು ಎಲ್ ಸಿ ಎಮ್ ಇದು ಎಚ್ ಸಿ ಎಫ್ ಕಂಡುಹಿಡಿಯೋದು ಇನ್ನೊಂದು ಟ್ರಿಕ್ ಏನಂತಂದರೆ 36 ಮತ್ತು 60 ಯಾವ ಒಂದೇ ಟೇಬಲಲ್ಲಿ ಬರುತ್ತೆ? 12 ಟೇಬಲಲ್ಲಿ ಬರುತ್ತೆ ನೋಡಿ. 12 3 36, 12 ಇಲ್ಲಿ 60. ಹಾಗಾಗಿ ಎಚ್ ಸಿ ಎಫ್ ಯಾವುದಾಗುತ್ತೆ? 12 ಆಗುತ್ತೆ. ಹಾಗಂತ ಕಂಡು ಹಿಡಿಬೋದು. ಅದು ತುಂಬ ಪ್ರಾಕ್ಟೀಸ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳು 6ನೇ ಕ್ಲಾಸ್ ಮಕ್ಕಳಿಗೆ ಇದ್ರದ್ದು ಎಚ್ ಸಿ ಎಫ್ ಅಂದರೆ ಗೊತ್ತಾಗಲ್ಲ. ಅವಾಗ ಏನು ಮಾಡಬೇಕಾಗತ್ತೆ? 60ಗೆ 36ಇಂದ 36 1 36, 4 ಹೋದರೆ 4 24, 36, 24 1 24, 2 1 ಮತ್ತು 24, 12 24, 0 ಬಂತು ಅಂದಮೇಲೆ ಇದು ಎಸ್ ಸಿ ಎಫ್ ಡಿವೈಡೆಡ್ ಬೈ 12. 12 3 36, 12 5 60. ಆವಾಗ 3:5 ಸಿಗುತ್ತೆ. ಇನ್ನೊಂದು ನೋಡೋಣ. 40 ಪೈಸೆ ಟು ₹3. 3 ರೂಪೀಸ್ಗೆ ಎಷ್ಟು ಪೈಸೆ ಆಗುತ್ತೆ?
300 ಪೈಸೆ. ಸೊ 40:300. ಆವಾಗ 40 ಡಿವೈಡೆಡ್ ಬೈ 300, ಈ ಝೀರೋ ಕ್ಯಾನ್ಸಲ್. 2 2s are 4, 2 2s are 4, 2 15s. ಆವಾಗ 2:15 ಬರುತ್ತೆ. 125 ml ಟು 2 ಲೀಟರ್ ತೊಗೊಳ್ಳೋಣ. 2 ಲೀಟರ್ ಅಂತಂದರೆ ಎಷ್ಟು? 2000 ml ಆಗುತ್ತೆ. ಆವಾಗ 125:2000. 125 ಮೇಲೆ ಬರ್ಕೋತೀವಿ, 2000 ಕೆಳಗೆ ಬರ್ಕೋತೀವಿ. ಈಗ SCF ಎಷ್ಟಾಗುತ್ತೆ ಇದರಲ್ಲಿ? ನೋಡಿ, ಈ ಡಿವಿಷನ್ ಮೆಥಡಿಂದ ಇದನ್ನು ಕಂಡುಹಿಡಿಯೋಕೆ ಹೋದರೆ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಈಗ ನೋಡಿ 125 16s 2000 ಅಂತ ಗುಣಿಸ್ಕೊಂಡು ಕೂರ್ತಾರೆ. ಅದ್ರ ಬದಲು ಈ ಪ್ರೈಮ್ ಫ್ಯಾಕ್ಟರೈಸೇಷನಿಂದ ಮಾಡೋಣ. 5 6 7 8, ಇದು ಒಮ್ಮೆಲೆ 5ರಿಂದನೇ ಹೋಗೋದು. 5 2 10, 5 5 25, 5 5 25, 5 1. ಈಗ 2000 ಮಾಡೋಣ. ಹಾಗೆ ಇದು 2ರಿಂದ ಹೋಗುತ್ತೆ, 2 1, ಮತ್ತೆ 2ರಿಂದ ಹೋಗುತ್ತೆ, 2 5, ಮತ್ತೆ 2ರಿಂದ, 2 2, 2 5, 0, ಮತ್ತೆ 2ರಿಂದ, 2 1, 2 2, 2 5. ಈಗ ಹೋಗಲ್ಲ 5ರಿಂದನೇ, 5 2, 5 5, 5 5, 5 1. ನೋಡಿ ಯಾವುದು ಕಾಮನ್ ಇದೆ? ಈ 3 5ಸ್ಗೆ ಈ 3 5 ಏನಿದೆ ಜೋಡಿ ಆಗುತ್ತೆ. ಹಾಗಾಗಿ 5³ 5 × 5 × 5 ಅಂತಂದರೆ 5 5 25, 25 5 125. ಆವಾಗ ಇದನ್ನು ಏನು ಮಾಡ್ತೀವಿ? ಡಿವೈಡೆಡ್ ಬೈ 125. 1/125 16s ಅಲ್ಲಾದರೂ ನಾವು ಇದನ್ನು ಕಂಡುಹಿಡಿಯಲೇಬೇಕು. ಆವಾಗ ನಮಗೆ 1:16. ಇನ್ನೊಂದಿದೆ ನೋಡಿ, ಅ ಡಜನ್ ಟು ಅ ಸ್ಕೋರ್, ಫೈಂಡ್ ದ ರೇಷಿಯೋ. ಡಜನ್ ಏನೋ ಗೊತ್ತು ನಮಗೆ, 1 ಡಜನ್ ಬಾಳೆಹಣ್ಣು ತೊಗೋಬೇಕು ಅಂದರೆ ಡಜನ್ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ರು. ಸ್ಕೋರ್ ಅನ್ನೋದು ನಾವು ಕೇಳೇ ಇಲ್ಲ ಅಲ್ವಾ? ನೋಡಿ, ಡಜನ್ ಅಂತಂದರೆ 12, ಸ್ಕೋರ್ ಅಂದರೆ 20. ಏನು ಸ್ಕೋರ್ ಇದು? ಎಲ್ಲಿ ಯೂಸ್ ಮಾಡ್ತಾಯಿದ್ರು ಅಂದರೆ ಓಲ್ಡ್ ಒಂದು ಮ್ಯಾಥ್ಸು, ಕೌಂಟಿಂಗ್ ನಂಬರ್ಸು, ಕೌಂಟಿಂಗ್ ಥಿಂಗ್ಸು, ಏನಾದರೂ ವಸ್ತುಗಳನ್ನ ನೆನೆಸ್ಬೇಕು ಅಂದರೆ ಈ ಸ್ಕೋರ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ರು. ಸ್ಕೋರ್ ಅಂತಂದರೆ ಏನದು? ಮಟೀರಿಯಲ್ಸ್ ಲೈಕ್ ಏನು ವುಡ್ ಸ್ಟಿಕ್ಸ್, ಅವನ್ನ ಎಣ್ಸೋಕ್ಕೆ ಅಂತ ಹೇಳಿ ಯೂಸ್ ಮಾಡಿದಾಗ ಯಾವಾಗ 20 ಕೌಂಟ್ಸ್ ಆಯ್ತಿತ್ತೋ, 20 ಐಟಮ್ಸ್ ಆಗ್ತಿತ್ತೋ, ಆವಾಗ ಏನು ಮಾಡ್ತಾಯಿದ್ರು? ಒಂದು ದೊಡ್ಡ ಸ್ಟಿಕ್ ಇಡ್ತಾಯಿದ್ರು. ಆ ದೊಡ್ಡ ಸ್ಟಿಕ್ಕಿಗೆ ಸ್ಕೋರ್ ಅಂತಂದರೆ 20 ಬಂಡಲ್ ಇದೆ ಅದರಲ್ಲಿ ಅಂತ ಅರ್ಥ. ಅದಕ್ಕೆ ಸ್ಕೋರ್ ಅಂತ ಹೇಳಿ ಕರಿತಾಯಿದ್ರು. ಎಲ್ಲಿ ಅದೇ ನಂಬರನ್ನು, ಆ್ಯನಿಮಲ್ಸನ್ನು ಕೌಂಟ್ ಮಾಡುವಾಗ, ಜನರನ್ನು ಕೌಂಟ್ ಮಾಡುವಾಗ ಈ ಸ್ಕೋರ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ರು. ಯಾರಂತಂದರೆ ಅಬ್ರಾಹಿಂ ಲಿಂಕನ್ ಅವ್ರನ್ನ ಕೇಳಿರ್ಬೋದು ನೀವು. ಅವ್ರು ಏನಂತಂದರೆ ಅವರು ಒಂದು ಸ್ಪೀಚಲ್ಲಿ ಒಬ್ಬರನ್ನ ಅಡ್ರೆಸ್ ಮಾಡುವಾಗ ಹೇಳ್ತಾರೆ, ಏನಂತಂತ ಹೇಳಿ ಅಂದರೆ 4 years ago. ನೋಡಿ ಹಿಂಗಾದರೆ ಎಷ್ಟಾಗುತ್ತೆ ಇದು? 4 ಸ್ಕೋರ್ ಅಂತಂತಂದರೆ 4 × 20 ಎಷ್ಟಾಯಿತು? 80. 7 years ಅಂತಂದರೆ +7, 87 years ago ಅಂತ ಹೇಳೋಕ್ಕೆ 4 years ago ಅಂತ ಹೇಳಿ ಅಬ್ರಾಹಿಂ ಲಿಂಕನ್ ತಮ್ಮ ಸ್ಪೀಚಲ್ಲಿ ಒಬ್ರಿಗೆ ಅಡ್ರೆಸ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ. ನೋಡಿ, ಸ್ಕೋರ್ ಅಂತಂದರೆ 20, 4 87 years ago, ಈ ರೀತಿ. ಈಗ ನಾವು ಡಜನ್ ಟು ಸ್ಕೋರ್ ಈಗ ಗೊತ್ತಾಗುತ್ತೆ, ಈಸಿಯಾಗಿ ಮಾಡ್ಬೋದು. 12/20. 2 ನಂಬರ್ಗಳು ಯಾವ ಟೇಬಲಲ್ಲಿ ಬರುತ್ತೆ? 4 ಟೇಬಲಲ್ಲಿ ಬರುತ್ತೆ. HCF 4 ಆಗುತ್ತೆ. ಆವಾಗ 12/20 ಡಿವೈಡೆಡ್ ಬೈ 4. 4 3 12, 4 5 20. ಹಂಗಂದರೆ ರೇಷಿಯೋ ಯಾವುದಾಗುತ್ತೆ? 3:5. ಇಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಇದ್ರ ಮುಂದಿನ ಭಾಗನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗೋಣ. ಥ್ಯಾಂಕ್ ಯು.